Hi friends, ಎಲ್ರಿಗೂ ನಮಸ್ಕಾರ and welcome back to our Princess Yashvi's vlog. Hi, 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 ನಮಸ್ತೆ. ನಮ್ಮ ಪುಟಾಣಿ ಇವಾಗಿಂದು ಫ್ರೆಶ್ ಆಗಿ ಎದ್ದಿದ್ದಾಳೆ, ಫುಲ್ ನಿದ್ದೆ ಮಾಡಿಕೊಂಡು. ಅದಕ್ಕೆ ಫುಲ್ ಆಕ್ಟಿವ್ ಅಲ್ಲ ಬಂಗಾರಿ? ಅಲ್ಲ ಬಂಗಾರಿ? ಏನು ಬರೀತಿದ್ಯಾ? ಏನು ಬರೀತಿದ್ಯಾ? ವಾಟ್ ಬರಿ. ನಮ್ಮ ಪುಟಾಣಿ ಏನೋ ಬರಿತಾ ಇದ್ದಾಳೆ. ಬೇಬಿ ಶಾಕ್ ಅಂತೆ, ತೋರಿಸು. ವಾವ್, ಬೇಬಿ ಶಾಕ್, ವೆರಿ ಗುಡ್. ವಾವ್. ಎರೇಸ್ ಮಾಡು ಟೆಸ್ಟಿಂಗ್. ಬಟ್ ನಮ್ಮ ಪುಟಾಣಿ ಆಟ ಆಡೋಷ್ಟರಲ್ಲಿ ಮಶ್ರೂಮ್ ಬಿರಿಯಾನಿ ಪ್ರಿಪೇರ್ ಮಾಡೋಣ ಬನ್ನಿ. ಸೊ ಇವಾಗ ನಾನು ಸ್ಪೈಸಸ್ಗೆ ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಲ್ಲು ಇಷ್ಟು ತೊಗೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಹಾಕಿ ಈ ಎಲ್ಲ ಸ್ಪೈಸಸ್ನ ಹಾಕಿಬಿಟ್ಟು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಕಡೆ ಮಿಕ್ಸಿಗೆ ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನೈಸಾಗಿ ರುಬ್ಕೋಬೇಕು. ಈ ರುಬ್ಬಿದಂಥದ್ದನ್ನು ಮತ್ತು ಕುಕ್ಕರಿಗೆ ಹಾಕಿಬಿಟ್ಟು ಚೆನ್ನಾಗಿ ಅದು ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಾದಮೇಲೆ ಈ ಕಡೆ ನಾನು ಮಶ್ರೂಮ್ ಮತ್ತು ಗ್ರೀನ್ ಪೀಸ್ ಎರಡನ್ನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಕಟ್ ಮಾಡಿ. ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಹಾಕಿ ಸ್ವಲ್ಪ ಒಂದು 2 ಮಿನಿಟ್ಸ್ ಬಾಡಿಸಿದ್ರೆ ಸಾಕು. ಮಶ್ರೂಮ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಂಡ್ ಹಾಗೆ ಗ್ರೀನ್ ಚಿಲ್ಲಿ ಹಾಕಿದ್ವಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಖಾರದ ಪುಡಿ ಜೊತೆಗೆ ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನೂ ನಾನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಇನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ತೇಜು ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ಒಂದೇ ಟೊಮ್ಯಾಟೊ ಸಾಕು. ಅದನ್ನು ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋಂಥ ಬಾಸುಮತಿ ಅಕ್ಕಿನ ಹಾಕಿ ನೀಟಾಗಿ ಸ್ವಲ್ಪ ಅಕ್ಕಿನ ಕೂಡ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅವಾದಮೇಲೆ 1 ಲೋಟ ಬಾಸುಮತಿ ಅಕ್ಕಿಗೆ 1.5 ಲೋಟ ನೀರಷ್ಟು ಹಾಕಬೇಕು. ನಾನಿಲ್ಲಿ 2 ಲೋಟ ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ 2.5 ಕಪ್ ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು. ಆವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದ್ದರೆ ಹಾಕಿರೋ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ. ನೆಕ್ಸ್ಟ್ ಫೈನಲಿ ಒಂದ್ಸರಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಲೆಮನ್ನ ಹಾಕ್ಕೊಳ್ಳಿ. ಓಕೆ, ಬಿರಿಯಾನಿ ರೆಡಿ ಆಗೋ ಅಷ್ಟೊತ್ತಿಗೆ ಒಂದು ಶಾಪಿಂಗ್ ಮಾಡಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ಬಿಡ್ತೀನಿ. ಫಸ್ಟ್ ಬಂದು ಈ ವಿಂಟರಿಗೆ ಬೇಕಾಗಿರೋಂಥದ್ದು ಇದು. ಓಕೆ, ಸ್ವೆಟರ್. ಇದು ಜಾಕಿಲ್ ಶಾಪ್ ಮಾಡಿದ್ದು. ಇದು ಯೂನಿಸೆಕ್ಸ್. ಓಕೆ, ಇಬ್ರು ಕೂಡ ಹಾಕೊಳ್ಬೋದು. ಆ್ಯಂಡ್ ಇದು ಬಟ್ ಏನಂದರೆ ಇದರಲ್ಲಿ ಕ್ಯಾಪ್ ಇಲ್ಲ. ಓಕೆ, ಬಟ್ ತುಂಬ ಚೆನ್ನಾಗಿದೆ, ಚಳಿ ತೊಡೆಯುತ್ತೆ, ಚೆನ್ನಾಗಿದೆ ಮೆಟೀರಿಯಲ್. ಒಳಗಡೆ ನೋಡ್ಬೋದು, ಇದು ಫುಲ್ ಸಾಫ್ಟ್ ಆಗಿದೆ. ಆ್ಯಂಡ್ ಕಲರ್ ನಂಗೆ ಇಷ್ಟ ಆಯಿತು. ಬಟ್ ಜಾಕಿಲ್ ಏನಂದರೆ ಆಪ್ಷನ್ಸ್ ತುಂಬ ಕಮ್ಮಿ ಆ್ಯಂಡ್ ₹1 ಡಿಸ್ಕೌಂಟ್ ಕೊಡಲ್ಲ. ಬಟ್ ಏನಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಜಾಕಿಲ್ಲೇ ತಗೋ ಅಂತ ಹೇಳಿ ಕೊಡಿಸಿದ್ರು. ಆ್ಯಂಡ್ ನೆಕ್ಸ್ಟು ವೆಂಕಟೇಶ್ವರದಲ್ಲಿ ಒಂದಿಷ್ಟು ನಾನು ಕುರ್ತಿಗಳನ್ನ ಶಾಪ್ ಮಾಡಿದ್ದೀನಿ. ಯಾವುದಾದಂತ ತೋರಿಸ್ಬಿಡ್ತೀನಿ. ಫಸ್ಟ್ ಒನ್ ಇದು. ಓಕೆ, ನೋಡ್ಬೋದು ಈ ಥರ ಇದೆ ಅಂತ ಹೀಗಿದೆ. ಇಲ್ಲಿ ಎಲ್ಲ ಫಿಲ್ಡ್ ಇದೆ. ಈ ಥರ ಎಲ್ಲ ಇದೆ. ಸಕ್ಕತ್ತಾಗಿತ್ತು. ಜುಡಿಯೋದು ಆ್ಯಕ್ಚುಲಿ ಇದು ವೆಂಕಟೇಶ್ವರದಲ್ಲೇ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಜಸ್ಟ್ ₹400. ಕಲರು ನನ್ನ ಹತ್ರ ಇರಲಿಲ್ಲ. ಹಾಗೆ ಟ್ರಯಲ್ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು, ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದು ಟಾಪ್ ಬಂದು ಇದು ಆ್ಯಕ್ಚುಲಿ ತುಂಬ ದೊಡ್ಡ ಸೈಜ್ ಇತ್ತು. ಸೈಜ್ 32 ಎಸ್ ಎಮ್ ಈ ಥರ ಹಾಕಿಲ್ಲ, 32 ಹಾಕಿದ್ದಾರೆ. ತುಂಬ ದೊಡ್ಡದಿತ್ತು, ಹಾಗಾಗಿ ಸ್ವಲ್ಪ ಟೈಟ್ ಮಾಡಿಸಿದ್ದೀನಿ. ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಆ್ಯಂಡ್ ಇದು ನೈಟ್ ಪಾರ್ಟಿಗಳಿಗೆಲ್ಲ ಹಾಕಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಟಾಪ್. ಹಾಗಾಗಿ ಇದೊಂದು ಟಾಪ್ನ ತೊಗೊಂಡೆ. ಇದಕ್ಕೆ ಸಪ್ರೇಟಾಗಿ ಪ್ಯಾಂಟ್ ತೊಗೊಳ್ಬೇಕು, ನೋಡಬೇಕು ಯಾವ ಥರ ಸಿಗುತ್ತೆ ಅಂತ. ನೆಕ್ಸ್ಟ್ ನಾನು ತೊಗೊಂಡಿದ್ದು ಯಾವುದಪ್ಪ ಅಂದರೆ ಕುರ್ತಿ ಸೆಟ್. ಓಕೆ, ನನ್ನ ಹತ್ರ ಒಂದು ಪಲಾಜೋ ಪ್ಯಾಂಟ್ ಥರದ್ದು ಕುರ್ತಿ ಸೆಟ್ ಇರಲಿಲ್ಲ. ಹಾಗಾಗಿ ಇದನ್ನು ತೊಗೊಂಡೆ. ಜಸ್ಟ್ ಆ ಟಾಪ್ ನಾನು ಆವಾಗಲೇ ತೋರಿಸಿ ಟಾಪ್ ಬಂದು ಅದು 600. ಓಕೆ, ಬಟ್ ಇದು ಕುರ್ತಿ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದ್ಸರಿ. ಇದು ತುಂಬ ಚೆನ್ನಾಗಿರುತ್ತೆ. ಫುಲ್ ಕಾಲರ್ ನೆಕ್ ಇರೋಂಥದ್ದು ಈ ಥರ ಹಾಫ್ ಕಾಲರ್. ಓಕೆ, ಇದಕ್ಕೆ ಪಲಾಜೋ ಪ್ಯಾಂಟ್ ಈ ಥರ ಪ್ಯಾಂಟ್ ನೋಡಿ, ಇಷ್ಟು ದೊಡ್ಡಕ್ಕಿದೆ, ಇಷ್ಟು ಅಗಲ ಬರುತ್ತೆ. ಓಕೆ, ಇದು
ಎರಡು ಇದು ಸೆಟ್ ಸೇರಿ ಜಸ್ಟ್ 500. ನಾನು ಒಂದು ಕಡೆ ಆಫರಲ್ಲಿ ನೋಡಿದೆ, ಜಾಕಿದಿಲೆಲ್ಲ ಆಫರ್ ಹಾಕಿತ್ತಾರಲ್ಲ ಅಲ್ಲಿ. ಸೊ ಬರೀ ಪ್ಯಾಂಟಿಗೆ 400 ರೂಪಿ ಹಾಕಿದ್ರು. ಬಟ್ ಇದು 2 ಸೆಟ್ಟು ವೆಂಕಟೇಶ್ವರದಲ್ಲಿ ಜಸ್ಟ್ 500 ಇತ್ತು. ಸೊ ಹಾಗಾಗಿ ನೋಡಿ ತೊಗೊಳ್ಬೇಕು. ಆ್ಯಂಡ್ ನಾನು ಇದೇನು ಟಾಪ್ ತೊಗೊಂಡಿದ್ದೆ, ಈ ಟಾಪಿಗೆ ಮ್ಯಾಚಿಂಗ್ ಮಾಡೋದಕ್ಕೆ ಅಂತ ಈ ಪ್ಯಾಂಟ್ನ ತೊಗೊಂಡೆ. 4th ಬ್ಲಾಕಲ್ಲಿ ಇಲ್ಲೇ ಒಂದು ಶಾಪಲ್ಲಿ ತೊಗೊಂಡಿದ್ದು 4th ಬ್ಲಾಕಲ್ಲಿ. ಸೊ ಈ ಥರ ಸಿಂಪಲ್, ಇಲ್ಲಿ ಎಲಾಸ್ಟಿಕ್ ಇದೆ, ತುಂಬ ಚೆನ್ನಾಗಿದೆ. ನಾನು ತೊಗೊಂಡ್ಮೇಲೆ ಯಾಕೋ ತೊಗೊಂಡು ಅನ್ನಿಸ್ತು, ಬಟ್ ಹಾಕಿದಾಗ ಸಖತ್ ಹೆವಿ ಕಂಫರ್ಟ್ ಇದೆ. ಸೊ ಇಲ್ಲಿ ಆ್ಯಂಡ್ ಇಲ್ಲಿ ಡಿಸೈನ್ಸ್ ಬರುತ್ತೆ, ಈ ಥರ ಹೊಸ ಪ್ಯಾಟರ್ನ್ ಡಿಸೈನ್ ಆ್ಯಂಡ್ ಎಲಾಸ್ಟಿಕ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ತೊಗೊಂಡೆ. ಇದಿಷ್ಟು ನನಗೆ ಶಾಪ್ ಮಾಡಿದ್ದು. ನಮ್ಮ ಪುಟಾಣಿಗೆ ಒಂದು ಶಾಪ್ ಮಾಡಿದ್ದೀವಿ. ಸೊ ನಮ್ಮ ಪುಟಾಣಿಗೆ ಬೇಬಿ ಶಾಕ್ ಇಷ್ಟ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ, ಬೇಬಿ ಶಾಕ್. ಇದು ಆ್ಯಕ್ಚುಲಿ 3 ಪೀಸ್. ಇದೊಂದು ಟಾಪ್ ಬರುತ್ತೆ ಶಾರ್ಟ್ನಿಂದು, ಇದೆರಡಕ್ಕೆ ಸೇರಿ ಒಂದು ಪ್ಯಾಂಟ್ ಅಂದರೆ ಶಾರ್ಟ್ಸ್. ಇದು ಇಲ್ಲಿದೆ ನೋಡಿ, ಬೇಬಿ ಶಾಕ್. ನಮ್ಮ ಪಾಪು ಬೇಬಿ ಶಾಕ್ ಅಂತ ಹೇಳಿ, ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲ ಇದೇ ಬೇಕು, ಇದೇ ತೊಗೊಳ್ಳೋಣ ಅಂತ ಹೇಳಿ ಕೊಡಿಸಿದ್ರು. ಆ್ಯಂಡ್ ನಮ್ಮ ಪುಟಾಣಿಗೆ ಒಂದು ಜೀನ್ಸ್ ಪ್ಯಾಂಟ್, ಪುಟಾಣಿ ಕ್ಯೂಟಾಗಿರೋ ಜೀನ್ಸ್ ಪ್ಯಾಂಟ್ ನಮ್ಮ ಪುಟಾಣಿಗೆ. ನನಗೆ ಬಟನ್ಸು ಜಿಪ್ ಎಲ್ಲ ಬೇಡ ಅಂತ ಹೇಳಿ ಈ ಥರ ಎಲಾಸ್ಟಿಕ್ ಇರೋದು ತೊಗೊಂಡ್ಬಿಟ್ಟೆ, ಚೆನ್ನಾಗಿದೆ. ನಮ್ಮ ಪುಟಾಣಿ ಜೀನ್ಸೇ 400 ಒಂದು ಜೀನ್ಸ್. ಆ್ಯಂಡ್ ನಮ್ಮ ಪುಟಾಣಿಗೆ ಇದೊಂದು ಸ್ವೆಟರ್ ತೊಗೊಂಡ್ವಿ, ಇಲ್ಲೇ ವೆಂಕಟೇಶ್ವರದಲ್ಲಿ ತೊಗೊಂಡ್ವಿ. ಸೈಜ್ ಹೇಗಿದ್ರು ಒಂದು 6 ಮಂತ್ಸಿಗೆಲ್ಲ ಚೇಂಜ್ ಮಾಡ್ತಾ ಇರಬೇಕು ನಾವು, ಹಾಗಾಗಿ ಸೊ ಇದನ್ನು ತೊಗೊಂಡ್ವಿ. ಇದೇನಂದರೆ 2 in 1. ಇಲ್ಲ ಈ ಕಲರ್ ಹಾಕ್ಬೋದು, ಇಲ್ಲ ಉಲ್ಟಾ ಮಾಡಿಬಿಟ್ಟು ಪಿಂಕ್ ಆದ್ರೂ ಮಾಡ್ಕೋಬೋದು. ಅದು ಮಲ್ಟಿ ಕಲರ್ ಇದೆ, ಇದು ಫುಲ್ ಕಂಪ್ಲೀಟ್ ಪಿಂಕ್, ಈ ಥರನಾದ್ರೂ ಮಾಡ್ಕೋಬೋದು. ಸೊ ಹೊರಗೆ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ. ಆ್ಯಂಡ್ ಇದೊಂದು ಟಾಪ್ನ ತೊಗೊಂಡಿದ್ದೀನಿ, ಬಟ್ ಹಾಕೇ ಇಲ್ಲ. ತೊಗೊಂಡ್ಮೇಲೆ ಅನ್ನಿಸ್ತು ಯಾಕಾದ್ರೂ ತೊಗೊಂಡಂತ, ತುಂಬ ಒಂಥರ ಲೈಟ್ ಅನ್ನಿಸ್ತಾ ಇದೆ ನನಗೆ. ಸೊ ಇದು ಜೀನ್ಸ್ ಮೇಲೆ ಹಾಕೋದಕ್ಕೆ, ಸ್ಲೀವ್ಸ್ ಎಲ್ಲ ಈ ಥರ ಡಿಫ್ರೆಂಟ್ ಆಗಿತ್ತು ಪ್ಯಾಟರ್ನ್ ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಸೊ ಇವಾಗ ಹಾಕೋಕ್ಕೆ ಇಷ್ಟ ಆಗ್ತಿಲ್ಲ, ಇದರೊಳಗೆ ತುಂಬ ಟ್ರಾನ್ಸ್ಪರೆಂಟ್ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಸ್ ಫ್ರೆಂಡ್ಸ್, ಇದು ನಮ್ಮದು ಶಾಪಿಂಗ್ ಈ ವಿಂಟರಲ್ಲಿ ಮಾಡಿರೋ ಅಂಥದ್ದು. ಸೊ ಈಗ ಬಾಸುಮತಿ ರೈಸಿಂದ ಮಾಡಿರೋಂಥ ಮಶ್ರೂಮ್ ಬಿರಿಯಾನಿ ಸಖತ್ತಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ನಮ್ಮ ಪಾಪು ಹಳೆ ಫೋಟೋಸ್ ನೋಡಬೇಕಾದ್ರೆ ಈ ವಿಡಿಯೋ ಸಿಕ್ತು. ಜಸ್ಟ್ 4 ಮಂತ್ಸ್ ಇದ್ದಾಗ ನಮ್ಮ ಬೇಬಿ ನೋಡಿ ಹೇಗಿತ್ತು ಅಂತ. ಸೊ ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಸ್ಟೇ ಟ್ಯೂನ್.